ಈ ಬನಹಟ್ಟಿ ನಗರದಲ್ಲಿ ನಡೀತಾ ಇದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧವರು ಕೂಡ ಇಲ್ಲಿ ಆಗಮಿಸ್ತಾರೆ. ಅವರ ದರ್ಶನದ ಭಾಗ್ಯನೂ ಕೂಡ ನಿಮ್ಗೆ ದೊರೀತದೆ. ಇವತ್ತು ಹೆಂಗಂದ್ರೆ ಒಂದಕ್ಕಿಂತ ಒಂದು ಆಫರ್ ನಿಮ್ಮೆಲ್ಲರಿಗೂ. ಇಲ್ಲಿ ಕಾಡು ಸಿದ್ದೇಶ್ವರ ಜಾಗದಾಗ ಬಂದರೆ ಕಾಡು ಸಿದ್ದೇಶ್ವರ ದರ್ಶನ, ಆಮೇಲೆ ನಿಮ್ಗೆಲ್ಲರೂ ಇಲ್ಲಿ ಕೂಡಿರ ಅಂತ ತಿಳ್ಕೊಂಡು ವೀರಭದ್ರೇಶ್ವರ ಭದ್ರಕಾಳಿ ಅಲ್ಲಿಂದ ಬಂದಾರ ಅವರ ದರ್ಶನ, ಮತ್ತು ವೀರಭದ್ರೇಶ್ವರ ಕಾಡು ಸಿದ್ದೇಶ್ವರ ಇಬ್ರು ಕೂಡಾರ, ಲಕ್ಷಾಂತರ ಜನ ಕೂಡಾರ ಅಂತ ಹೇಳಿ ನಡೆದಾಡುವಂತ ಮಲ್ಲಯ್ಯ ಆಗಿರುವಂತ ಶ್ರೀಶೈಲ ಜಗದ್ಗುರುಗಳು ಸಹಿತ ಇಲ್ಲಿ ಬರಾಕತ್ತಾರ. ಅಂದ್ರ ತ್ರಿವೇಣಿ ಸಂಗಮ ಆದಂಗಿಲ್ಲ ಆಗ್ತೈತಿ ಅಂತ ವಿಶೇಷವಾಗಿರುವಂತ ವೇದಿಕೆ ಒಳಗ ಇನ್ನು ಸುಮಾರು ಒಂದಿಷ್ಟು 3 ತಿಂಗಳ ನಂತರ ಯಡೂರೊಳಗೆ ಒಂದು ವಿಶೇಷವಾಗಿರುವಂತ ಕಾರ್ಯಕ್ರಮ ನಡೀತಾ ಇದೆ. ಅದು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಮಹಾಕುಂಭಾಭಿಷೇಕ ಮಾರ್ಚ್ 6ನೇ ತಾರೀಕು ನಡೆಯುವಂತಹ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಅಂಗವಾಗಿ ವಿಶೇಷವಾಗಿರುವಂತಹ ಸೂಚನೆಗಳನ್ನ ಶ್ರೀಶೈಲ ಜಗದ್ಗುರುಗಳೇ ಸ್ವತಃ ಅವ್ರು ನೀಡ್ತಾರೆ ನಿಮ್ಮೆಲ್ಲರಿಗೂ. ನೀವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಹಾಜರಾಗಬೇಕು. ಅದಕ್ಕೆ ಬೇಕಾಗಿರುವಂತಹ ಕಾಣಿಕೆಗಳನ್ನ ಸಲ್ಲಿಸುವಂತವ್ರು ಅಲ್ಲೇ ಈಗಾಗಲೇ ಕುಂತಿದ್ದಾರೆ. ಅಲ್ಲಿ ನೀವು ಪಾವತಿಗಳನ್ನ ಹರಿಸಿ ಆ ವೀರಭದ್ರೇಶ್ವರ ಕಲ್ಯಾಣ ಮಹೋತ್ಸವದ ಈ ಕಾರ್ಯಕ್ರಮದಲ್ಲಿ ಆ ಗೋಪುರಗಳ ಲೋಕಾರ್ಪಣೆ ಹಾಗೂ ಕುಂಭಾಭಿಷೇಕಕ್ಕೆ ನಿಮ್ಮ ಸೇವೆಯನ್ನು ಸಲ್ಲಿಸಬೇಕು. ಈಗ ವೀರಭದ್ರೇಶ್ವರ ಪರವಾಗಿ ಕೊಕಟ್ನೂರ್ ಪರಿವಾರದವರು, ಭದ್ರಕಾಳಿಯ ಪರವಾಗಿ ಜುಂಜಪ್ಪನವ್ರ ಪರಿವಾರದವ್ರು ಇಬ್ರು ತಯಾರಾಗ್ಯಾರ. ನೀವು ಫಸ್ಟ್ ಹಿಡ್ಕೋರಿ ತಟ್ಟೆ. ಇದು ನಿಮ್ದಲ್ಲ, ಅವ್ರು ಕೊಡು. ನಿಮ್ಗೆ ಇಬ್ಬರು ಕೇಳಿದ್ರಿ ನೀವು ಅವ್ರದ್ದು ತಗೊಂಡು ಅವ್ರಿಗೆ ಕೊಡೋರು ನೀವು. ಇವರಿಬ್ಬರು ನಿಮ್ಮ ಹೆಸರೇನು? ಶಾಂತವೀರ್ ಅವರು ಮತ್ತು ಸುನಿತಾ ಅವರು ದಂಪತಿ ಸಮೇತರಾಗಿ ತಮ್ಮ ಮನೆಯ ಮಗಳಾಗಿರುವಂತಹ, ತಮ್ಮ ಮನೆಯ ದೇವರಾಗಿರುವಂತಹ ಇಲ್ಲಿ ಪದ್ಧತಿಗೆ ಅನುಸಾರವಾಗಿ ವೀರಭದ್ರೇಶ್ವರ ಭದ್ರಕಾಳಿ ಕಲ್ಯಾಣ ಮಹೋತ್ಸವದೊಳಗ ಭದ್ರಕಾಳಿ ದೇವಿ ಅವ್ರ ಮನೆ ಮಗಳಾಗಿ ಹೇಳುವಂತ ಅಂತಹ ತಮ್ಮ ಮನೆ ಮಗಳನ್ನ ಅವರು ತಮ್ಮ ಮನೆ ದೇವರಂತ ಹೇಳಿ ಭಾವಿಸಿ ಈ ಕಾರ್ಯಕ್ರಮದಲ್ಲಿ ವೀರಭದ್ರೇಶ್ವರ ಅನ್ನುವಂತ ವರ್ಣಿಗೆ ಕೊಟ್ಟು ಮದುವೆ ಮಾಡಕ ಒಪ್ಕೊಂಡು ಇಷ್ಟು ಸೇರಿರುವಂತ ಸಾವಿರಾರು ಜನರ ಮಧ್ಯದಲ್ಲಿ ಅನೇಕ ಪೂಜ್ಯರ ಸನ್ನಿಧಾನದಲ್ಲಿ ಇವರು ತಟ್ಟೆಯನ್ನ ಕೊಟ್ಟು ವಾಗ್ದಾನವನ್ನ ಮಾಡ್ತಾರೆ. ಹೇಳ್ರಿ ನೀವು ಒಂದು ಮೈಕೊಳ್ಳೋರು. ಶಾಂತವೀರ್ ಮತ್ತು ಸುನಿತಾ ದಂಪತಿಗಳಾದ ನಾವು ಇವತ್ತು ಶ್ರೀ ಕಾಡು ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ನಮ್ಮ ಯಡೂರಿನ ಭದ್ರಕಾಳಿ ದೇವಿಯನ್ನ ನಮ್ಮ ಮನೆ ದೇವರಾಗಿರುವಂತಹ ಭದ್ರಕಾಳಿಯನ್ನ ವೀರಭದ್ರೇಶ್ವರ